ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವು ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ದುನಿಯಾ ವಿಜಯನ ನೋಡಕ್ಕೆ ಬಂದಿರೋದು ಹೊಸದುರ್ಗದಿಂದ ಬಂದಿವಿ, ಚಿತ್ರದುರ್ಗ ಜಿಲ್ಲೆ. ಎಷ್ಟು ಜನ ಬಂದಿದ್ದಾರೆ? ನಾವು ಒಂದು 25 ಸೀಟ್ ಬಂದಿದ್ದೀವಿ. 25 ಜನ ಮೊಟ್ಟ ಮೊದಲ ಬಾರಿ ಬಂದೀವಿ. ಇದು ಇದೇ ಫಸ್ಟ್ ಈ ವಾತಾವರಣ ನಾವು ಇದನ್ನು ನೋಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ನಾವು ಒಂದು ಟೀಸರ್ಗೆ ಒಂದು ಲಾಂಚ್ ಆಗಿ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದೀವಿ. ಬ್ಲ್ಯಾಕ್ ಟೈಗರ್ ಬಾಯ್ಸಿಂದ ಅವರೊಂದು ದುನಿಯಾ ವಿಜಯರ ಕಡೆಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಬಾಸ್ ಜೊತೆ ಒಂದು ಫೋಟೋ ತೊಗೋಬೇಕು ಅನ್ನೋದು ನಮ್ಮದೊಂದು ಅತಿ ದೊಡ್ಡ ಆಸೆ. ಇದು ಇಲ್ಲಿ ಹೆಚ್ಚು ಕಡಿಮೆ 8-10 ವರ್ಷದಿಂದನೂ ಪ್ರಯತ್ನ ಪಟ್ಟಿದ್ರೂ ಆಗಿಲ್ಲ. ಫಸ್ಟು ಟೈಮ್ ಇಲ್ಲಿಗೆ ಬಂದಿದ್ದೀವಿ. ಬಾಸ್ ನೋಡಬೇಕು ಲೈವ್ ಆಗಿ ಅನ್ನೋದು ನಮ್ಮದೊಂದು ಆಸೆ ಐತಿ, ಭಾಳ ಐತೆ. ಅದೊಂದು ನೋಡೇ ಇಲ್ಲ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದೀವಿ ಇಲ್ಲಿ. ದುನಿಯಾ ಜಂಗ್ಲಿ ದುನಿಯಾ ಜಂಗ್ಲಿ ಝೆಡ್ ಬಾಯ್ಸ್. ಟೀಸರ್ ನೋಡಬೇಕು, ನಾವು ಕಾತರದಿಂದ ಕಾಯ್ತಿದ್ದೀವಿ ಹೆಂಗಿರುತ್ತೆ ಏನು ಅಂತ. ಅಂದರೆ ಆದರೂ 100 ಡೇಸ್ ಓಡಿಸ್ತೀವಿ, ಅಭಿಮಾನಿಗಳು ಇದ್ದೀವಿ. 100 ಡೇಸ್ ಕಂಪಲ್ಸರಿ ಕಣ್ಣು ಮುಚ್ಕೊಂಡು ಓಡುತ್ತೆ ಅನ್ನೋದು ರೋಮಾಂಚಕ. ಹೆಗಡೆ ಅವರು ಆಡಿಸಿದಾರಲ್ಲ, ನಮಗೂ ರೋಮಾಂಚಕ, ಮೈ ಎಲ್ಲ ರೋಮಾಂಚಕ ಅಂದರೆ ಹೇಳ್ಬಾರ್ದು. ಅದು ಸಾಂಗ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿ ನಿಂಗೆ ನಾವು ಭಾಳ ಸೂಪರ್ ಹಿಟ್ ಆದಂಥ ಸಾಂಗು ಚೆನ್ನಾಗಿದೆ, ಟ್ರೆಂಡಿಂಗ್ ಆಗ್ತಿದೆ ರೀಲ್ಸಲ್ಲಿ, ಇನ್ಸ್ಟಾದಲ್ಲಿ ಚೆನ್ನಾಗಿದೆ. ಜಂಗ್ಲಿ ಸಿನಿಮಾದ ಫೇವ್ರೇಟ್ ಅಲ್ಲ? ಹಾಂ, ಒಂದು ಡೈಲಾಗ್ ಜಂಗ್ಲಿ ಸಿನಿಮಾದಿಂದ ದುನಿಯಾ ವಿಜಯ್ ಅವ್ರದ್ದು ಯಾವ್ದಾರು ಆಯಿತು? ದುನಿಯಾ ವಿಜಯ್ದು ಅದೇ ಡೈಲಾಗ್ ಇದೆಯಲ್ಲ, ನನ್ನ ಹತ್ರ ಎರಡು ಡಿಪೆಂಡ್ ಸಾಂಗ್ ಇಟ್ಕೊಂಡು ಬಂದು ಬೆಂಗಳೂರಿಗೆ ಅನ್ನೋದು. ಲ್ಯಾಂಡ್ ಲಾರ್ಡ್ ಟೀಸರ್ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ನಾವು ಫಸ್ಟ್ನೇ ಸತಿ ಇಲ್ಲಿಗೆ ಬಂದೀವಿ, ಬಾಸ್ನ ಮೀಟ್ ಮಾಡ್ಬೇಕಂತ ಕಾಯ್ತಾ ಇದ್ದೀವಿ. ಜೈ ಸಲಗ. ನಾವು ದುನಿಯಾ ವಿಜಯ್ ಅಭಿಮಾನಿಗಳು ಸರ್. ಇಲ್ಲಿ ಬಂದಿರೋದು ಬಳ್ಳಾರಿಯಿಂದ ಬಂದಿದ್ದೀವಿ. ಭಾಳ ವರ್ಷದಿಂದ ದುನಿಯಾ ವಿಜಯ್ ಮೂವಿನಿಂದನೇ ಅಣ್ಣಗೆ ಎಲ್ಲರೂ ಫ್ಯಾನ್ಸ್ ಆಗಿದ್ದಾರೆ, ನಮ್ಮ ಬಳ್ಳಾರಿ ಫ್ಯಾನ್ಸ್ಗಳು. ಅಲ್ಲಿಂದ ನಾವೇನು ಮಾಡ್ತಿರ್ತೀವಿ ಹಂಗೆ ಸಣ್ಣ ಸಣ್ಣ ಬ್ಯಾನರ್ಗಳು ಹಾಕ್ಸಂತ ಅದು ಹಾಕ್ಸಂತ ಫುಲ್ ಇನ್ನೂ ನಮ್ಮ ಬಳ್ಳಾರಿಯಲ್ಲಿ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ರಾಜ್ಯ ಜಿಲ್ಲಾಧ್ಯಕ್ಷ ಉಪಾಧ್ಯಕ್ಷ ಇವರು. ಅಲ್ಲಿ ನಾವು ಇವ್ರಿಗೆ ನಾವು ಸಾಥ್ ಕೊಡ್ತಿದ್ವಿ. ಪ್ರತಿಯೊಂದು ವಿಷಯ ಏನೇ ಬರಲಿ, ಫಂಕ್ಷನೇ ಬರಲಿ, ಏನೇ ಬರಲಿ, ಅಣ್ಣನಿಂದ ಹೋಗಣ್ರಿ ಬರೋಣ್ರಿ ಕಲ್ತು ಮಾಡೋಣ್ರಿ ಎಲ್ಲ ದುನಿಯಾ ವಿಜಯ್ ಅಂತೇಳಿ ನಾವು ಈ ಬಳ್ಳಾರಿನಿಂದ ಒಂದು ಏನಿಲ್ಲ ಒಂದು 20 ಜನ ಬಂದಿದ್ವಿ. ಇಷ್ಟು ಜನನೇ. ಹೌದು ಸರ್, ಬರ್ತಡೇ ಅಂತಲೇ ಬಂದಿದ್ದೀವಿ. ಹಂಗೆ ಹಾಡು ರಿಲೀಸ್ ಆಗ್ತದೆ ಅಂತ ಹೇಳಿದ್ರು, ಹಂಗೆ ಮೀಟ್ ಆಗೋಣ ಅಂತ ಬಂದ್ವಿ. ಮತ್ತು 23 ಸಿನಿಮಾ ಇದೆ, ಆ ಸಿನಿಮಾ ಸೂಪರ್ ಹಿಟ್ ಮಾಡ್ಬೇಕಂತ ಎಲ್ಲ ಅಭಿಮಾನಿಗಳು ಕೂಡ ನಾವು ಒಂದು ಆಟೋನಲ್ಲಿ ಬ್ಯಾನರ್ಗಳು ಹಾಕ್ಸಿ ಬಳ್ಳಾರಿ ಸುತ್ತ ಆಡಿಸಿ ಫೇಮಸ್ ಮಾಡ್ಬೇಕಂತ ಒದ್ದಾಡ್ತಿದ್ದೀವಿ. ದುನಿಯಾ ವಿಜಯ್ ಮೀಟ್ ಹೋಗಿ ಫೇಮಸ್ ಇದೆ ಸರ್, ಫುಲ್ ಫೇಮಸ್ ಇದೆ ಸರ್. ಅಂದರೆ ಈಗ ಸಾಂಗ್ಗಳನ್ನೆಲ್ಲ ಬಿಟ್ಟಿದ್ದಾರೆ, ಫುಲ್ ಇಷ್ಟ ಆಗ್ಬಿಡುತ್ತೆ ಸರ್, ಸೂಪರ್ ಹಿಟ್ ಆಗಿಬಿಡುತ್ತೆ. ನಿಂಗವನ್ನ ಸಾಂಗ್ ಭಾಳ ಫೇಮಸ್ ಆಗಿಬಿಡುತ್ತೆ ಸರ್. ಇದು ಸರ್, ಇದು ರೋಮಾಂಚನ ಸಾಂಗ್ ಸೂಪರ್ ಹಿಟ್, ಭಾಳ ಲವ್ ಫೀಲಿಂಗ್ ಸಾಂಗ್, ಭಾಳ ಇಷ್ಟವಾಗಿದೆ. ಎಲ್ಲ ಕಡೆ ಭಾಳ ಸಾಂಗ್ ಅದೇ ಕೇಳ್ತಾರೆ. 20ನೇ ತಾರೀಕು ದುನಿಯಾ ವಿಜಯ್ ಅವ್ರ ಬರ್ತಡೇ, ಎಲ್ಲರೂ ಒಟ್ಟಿಗೆ ಜೋರಾಗಿ ಹುಟ್ಟುಹಬ್ಬ ಶುಭಾಶಯಗಳು ಹೋಗ್ಬೇಕು ಅವ್ರಿಗೆ. ದುನಿಯಾ ವಿಜಯ್ ಸಾರಿ ಶುಭಾಶಯಗಳು.